ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ವಂದಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ತನ್ನ ಆತ್ಮನ ಮೂಲಕವಾಗಿ ಅನೇಕ ಸತ್ಯಗಳನ್ನು ನಿಮಗೆ ಪ್ರಕಟಪಡಿಸುತ್ತಿರುವಾಗ ನೀವು ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಆತ್ಮೀಕವಾದ ಪಾಠವನ್ನಾಗಿ ನೀವು ಅದನ್ನು ಕಲಿತುಕೊಂಡು ದೇವರಿಗೆ ಯೋಗ್ಯರಾಗಿ ಜೀವಿಸುವಂತೆ ಆತನು ಸಹಾಯ ಮಾಡಲಿ ಎಂಬುವಂಥದ್ದು ಅದು ನನ್ನ ಬಯಕೆಯಾಗಿದೆ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ನಾವೀಗ ಅಧ್ಯಯನ ಮಾಡುವಾಗ ನಿನ್ನ ವಿಶೇಷವಾದ ಸಹಾಯವನ್ನು ಕೃಪೆಯನ್ನು ಕೊಟ್ಟು ನಡೆಸು. ನಿನ್ನ ವಾಕ್ಯದ ಸತ್ಯದ ಆಳಕ್ಕೆ ನೀನು ನಮ್ಮನ್ನು ನಡೆಸು. ನಿನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವ ಆತ್ಮನಾಗಿರುವುದಕ್ಕಾಗಿ ನಿನ್ನ ನಾವು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ನೀನು ನಮ್ಮನ್ನು ಕರುಣಿಸು, ಬಲಪಡಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ, ಆಮೆನ್. ನಾವು ಈ ದಿವಸ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಬರೆಯಲ್ಪಟ್ಟಂಥ ಭಾಗವನ್ನು ನಮಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟನ್ನು ನಾವು ಅಧ್ಯಯನ ಮಾಡೋಣ. 7ನೇ ವಚನದಿಂದ 10ನೇ ವಚನದವರೆಗೆ. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತೆ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯ ಶಿಲುಬೆಗೆ ಹಾಕಲ್ಪಟ್ಟನು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೆ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು ಎಂಬುದಾಗಿ. ದೇವರು ಈ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ. Now, when we come to chapter 11, verses 7 to 10, we see the martyrdom of the two messengers. ಈ ಇಬ್ಬರು ಸಾಕ್ಷಿಗಳು ಅವರು ರಕ್ತ ಸಾಕ್ಷಿಗಳಾಗಿ ಸಾಯುವಂತಹದ್ದನ್ನು ನಾವು ನೋಡ್ತೇವೆ. Now, they are immortal until their work is done. ಅವರ ಕೆಲಸ ಮುಗಿಯುವವರೆಗೆ 1260 ದಿನಗಳು, 42 ತಿಂಗಳುಗಳು ಅಥವಾ 3.5 ವರ್ಷ ಅವರ ಕೆಲಸ ಮುಗಿಯುವವರೆಗೆ ಅವರನ್ನು ಯಾರು ಮುಟ್ಲಿಕ್ಕಾಗೋದಿಲ್ಲ. 10, like John the Baptist, they will fall before their foes. ಅವರ ವಿರೋಧಿಗಳ ಮುಂದೆ ಅವರು ಕೊಲ್ಲಲ್ಪಡುವರು. As to the purpose of their martyrdom, in verse 7, John says, and when they shall have finished their testimony, the beast that ascendeth out of the bottomless pit shall make war against them, and shall overcome them and kill them. Something amazing. ನಮಗಿದು ಅರ್ಥ ಆಗೋದಿಲ್ಲ ಅಲ್ವಾ? 3.5 ವರ್ಷದವರೆಗೆ ಈ ಇಬ್ಬರು ಸಾಕ್ಷಿಗಳನ್ನು ಯಾರು ಮುಟ್ಲಿಕ್ಕಾಗಲಿಲ್ಲ, ಯಾರು ಅವರನ್ನು ಕೊಲೆ ಮಾಡಲಿಕ್ಕೆ ಆಗಲಿಲ್ಲ. And may I tell you one thing, until the purposes of God is over, till the purposes of God is finished, nobody can touch any one of you and or me. ದೇವರ ಉದ್ದೇಶ ಮುಕ್ತಾಯವಾಗುವವರೆಗೆ ಯಾವ ದುರಾತ್ಮನು, ಸೈತಾನನ ಬಲ ನನ್ನನ್ನು ಮತ್ತು ನಿನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಕೀಪ್ ದಟ್ ಇನ್ ಯೋರ್ ಮೈಂಡ್. ಅನೇಕ ಸಾರಿ ನಾವು ಭಯ ಪಡೋದುಂಟು. ನನಗೇನಾಗ್ತದೆ, ನನಗೇನಾಗ್ತದೆ. ನನ್ನ ಪ್ರಿಯರೇ, ಒಂದು ಮಾತು ಹೇಳಿಯ, ವೆನ್ ದ ಪರ್ಪಸಸ್ ಆರ್
there, or until the purposes of God are finished, nobody can touch you and me. ಯಾರು ನಿನ್ನನ್ನು ಮತ್ತು ನನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. But the beast does when the time comes. And in so doing, he establishes his final bridgehead in the hearts and minds of the unregenerate men. ದೇವರ ಉದ್ದೇಶಗಳು ನೆರವೇರುವಾಗ ದೇವರ ಜನರ ವಿರೋಧಿಯಾದಂಥ ಸೈತಾನನು ತನ್ನ ಕಾರ್ಯವನ್ನು ಮಾಡುವಂತೆ ದೇವರು ಬಿಟ್ಟು ಬಿಡ್ತಾನೆ. There can no longer be any doubt about it. ಅದರ ಕುರಿತು ಯಾವ ಸಂದೇಹ ಇಲ್ಲ. This wonderful man is the Messiah, the kind of Savior the world has always wanted. ಈ ಲೋಕ ನಮಗೊಬ್ಬ ರಕ್ಷಕನು ಬೇಕು, ನಮಗೊಬ್ಬ ಆಡಳಿತಗಾರನು ಬೇಕು ಎಂಬುದಾಗಿ ನಿರೀಕ್ಷೆ ಮಾಡಿದಂಥ ಒಬ್ಬ ಈ ರಕ್ಷಕನವರ ಎದುರಿಗೆ ಕಾಣ್ತಾನೆ. He has dazzled men time and again. His own resurrection out the world. ಅವನ ಸ್ವಂತ ಒಂದು ಪುನರುತ್ಥಾನ ಅದು ಲೋಕವನ್ನು ಬಹಳವಾಗಿ ಅಲ್ಲಕಲ್ಲೋಲ ಮಾಡುತ್ತದೆ. But his conquest over these two miracle workers, his ridding the earth of this detested holy man, will be the capstone of success. ಯಾವಾಗ ಈ ಇಬ್ಬರು ಸಾಕ್ಷಿಗಳನ್ನು ಈ ಸೈತಾನನು ಕೊಲೆ ಮಾಡ್ತಾನ, ಯಾವಾಗ ಈ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತರಾದಂಥ ಈ ಸಾಕ್ಷಿಗಳು ಅವರು ಮರಣ ಹೊಂದುತ್ತಾರ, ಆವಾಗ ಲೋಕದವರು ಈತನನ್ನು ಬಹಳ ಶ್ರೇಷ್ಠನಾದಂಥ ಒಬ್ಬ ರಕ್ಷಕನೆಂಬುದಾಗಿ ನೆನೆಸ್ತಾರೆ. Now nothing will be denied him, for he will not only have won the minds of men, but their hearts as well. ಮನುಷ್ಯರ ಬುದ್ಧಿಯನ್ನು ಗೆದ್ದುಕೊಳ್ಳುವುದು ಮಾತ್ರ ಅಲ್ಲ, ಅವರ ಹೃದಯಗಳನ್ನು ಸಹ ಈ ಸೈತಾನನು ಗೆದ್ದುಕೊಳ್ತಾನೆ. ಈಗ ಮುಂದಕ್ಕೆ ಬರೋಣ. 8ನೇ ವಚನವನ್ನು ಗಮನಿಸಿರಿ. 7ನೇ ವಚನ ಓದಿ ಆಯಿತು. 8ನೇ ವಚನ. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಏನು ನೋಡ್ತೇವಲ್ಲೇ? What is that we are reading? You know what John says in verse 8. In English it says that, and their dead bodies shall lie in the streets of the great city, which spiritually is called Sodom and Egypt, where also our Lord was crucified. Jerusalem was called the holy city, so long as it was the center of the ministry of the two witnesses. ಈ ಇಬ್ಬರು ಸಾಕ್ಷಿಗಳು ಅವರು ಸೇವೆ ಮಾಡುವಾಗ ಆ ಪಟ್ಟಣವು ಪರಿಶುದ್ಧವಾದಂಥ ಪಟ್ಟಣ ಎಂಬುದಾಗಿ ಕರೆಯಲ್ಪಟ್ಟಿತು. Now it is simply Sodom and Egypt. ಯಾವ ಪಟ್ಟಣವು ಪರಿಶುದ್ಧವಾದ ಪಟ್ಟಣ ಎಂಬುದಾಗಿ ಕರೆಯಲ್ಪಟ್ಟಿತ್ತ, ಈಗ ಸೋದೋಮ್ ಮತ್ತು ಐಗುಪ್ತ ಎಂದು ಕರೆಯಲ್ಪಟ್ಟಿತು. The name Sodom emphasizes the vice. ಎಲ್ಲ ದುರ್ಗುಣಗಳಿಗೆ ಸೋದೋಮ್ ಪ್ರಖ್ಯಾತಿಯಾಗಿತ್ತು. And Egypt points out to the vanity. ಐಗುಪ್ತ ದೇಶ ಎಲ್ಲ ರೀತಿಯ ಒಣಹೆಮ್ಮೆಗೆ ಪ್ರಸಿದ್ಧವಾಗಿತ್ತು. ಲೌಕಿಕವಾದಂಥ ಒಣಹೆಮ್ಮೆ, which has now enthroned itself in this city. ಹಾಗಾದರೆ ಈ ಪಟ್ಟಣದಲ್ಲಿ ಯಾವುದು ಪ್ರಾಮುಖ್ಯತೆಗೆ ಬರ್ತದೆ? ಈಗ ಎಲ್ಲ ದುರ್ಗುಣಗಳು, ಎಲ್ಲ ಒಣಹೆಮ್ಮೆ, ಹೊರಗಿನ ಬಾಹ್ಯಾಚಾರ, ಡಂಬಾಚಾರಗಳು, ಹೊರಗಿನ ತಳಕು ಬೆಳಕುಗಳು, ಒಳಗಿನ ಎಲ್ಲ ರೀತಿಯ ಹಾವಭಾವಗಳು. ಇಟ್ ಈಸ್ ದ ಪ್ಲೇಸ್ ಕಾಲ್ಡ್ ಸೊದೋಮ್ ಅಂಡ್ ಈಜಿಪ್ಟ್. ಸೊದೋಮ್ ಮತ್ತು ಐಗುಪ್ತ. ಇಟ್ ಈಸ್ ದ ಪ್ಲೇಸ್ ವೇರ್ ಆಲ್ಸೋ ಅವರ್ ಲಾರ್ಡ್ ವಾಸ್ ಕ್ರೂಸಿಫೈಡ್. ಈ ಸ್ಥಳದಲ್ಲಿ ಯೇಸು ನಮಗೋಸ್ಕರವಾಗಿ ಕ್ರೂಜಿಗೆ ಹಾಕಲ್ಪಟ್ಟನು. adding the thought that violence also is enthroned in this city.
ಎಲ್ಲ ರೀತಿಯಾದಂಥ ಆ ಒಂದು ವೈಲೆನ್ಸ್ ವಿರೋಧಿಸುವಂಥ ಒಂದು ಸ್ವಭಾವ. ಯೇಸುವನ್ನು ಕ್ರೂಜಿಗೆ ಹಾಕುವಾಗ ಆ ಯೇಸು ಕ್ರಿಸ್ತನು ಒಳ್ಳೆಯದನ್ನು ಮಾಡಿದವನು. ಆದರೆ ಆ ವಿರೋಧಿಗಳು ಏನು ಹೇಳಿದರು? ಕ್ರೂಜಿಗೆ ಹಾಕು, ಈತನನ್ನು ಕ್ರೂಜಿಗೆ ಹಾಕು. ವಾಟ್ ಎ ವೈಲೆಂಟ್ ಪೀಪಲ್ ದೇ ಹ್ಯಾವ್ ಬಿಕಮ್. Jerusalem, one of the cities of the beast, has become the center of all that is degrading and defiling. ಭಯಂಕರವಾದಂಥ ಕೆಳಮಟ್ಟಕ್ಕೆ ಬಂದಂಥ ಒಂದು ಪಟ್ಟಣವಾಗಿ ಯೆರೂಸಲೇಮ್ ಪಟ್ಟಣವು ತಿರುಗಿತು. Thus, Satan treats the city which is to be the Lord's capital for 1,000 years with utter contempt. ಯಾವ ಪಟ್ಟಣದಲ್ಲಿ ರಾಜಾದಿರಾಜನಾದಂಥ ಕರ್ತನಾದಂಥ ಯೇಸು ಕ್ರಿಸ್ತನು 1,000 ವರ್ಷಗಳವರೆಗೆ ಆಳುವುದಕ್ಕಿದ್ದಾನ, ವೈರಿಯಾದಂಥ ಸೈತಾನನು ಅದನ್ನು ಹೊಲಸಾದ ಪಟ್ಟಣವನ್ನಾಗಿ ಪರಿವರ್ತಿಸಿದ್ದಾನೆ. ವಾಟ್ ಎ ಟೆರಿಬಲ್ ಥಿಂಗ್. ಹಿ ಹಸ್ ಟರ್ನ್ಡ್ ಔಟ್ ಟು ಬಿ ದ ವರ್ಸ್ಟ್ ಪ್ಲೇಸ್. ಮೆನ್ಷನ್ ಈಸ್ ಮೇಡ್ ಫರ್ದರ್ ಮೋರ್ ಆಫ್ ದ ಪಬ್ಲಿಸಿಟಿ ಆಫ್ ದಿಸ್ ಮಾರ್ಟಿರ್ಡಮ್. ಈ ರೀತಿಯಾಗಿ ರಕ್ತ ಸಾಕ್ಷಿಗಳಾಗಿ ಅವರು ಸತ್ತದ್ದರ ಕುರಿತು ಲೋಕದಲ್ಲಿ ಅವರು ಪ್ರಸಿದ್ಧಿ ಹೊಂದುವರು. Satan will see to it that killing of these two detested enemies of his will be blazed abroad worldwide. In fact, the beast's triumphs will be shown to the world. ಆ ಮೃಗದ ಆ ಒಂದು ಜಯ ಉಂಟಲ್ಲ, ಲೋಕದ ಕಟ್ಟ ಕಡೆಗೆ ಪ್ರಸಾರವಾಗ್ತದೆ. You know what John says in verse 9? Read it in English. And they of the people and kindreds and tongues and nations shall see their dead bodies 3 days and a half, and shall not suffer their dead bodies to be put in graves. 9ನೇ ವಚನ ಏನು ನೋಡಿದೆವು? ನೋಡ್ರಿ, ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೆ ನೋಡುತ್ತಿರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ನನ್ನ ಪ್ರಿಯರೇ, ಒಂದು ವೇಳೆ ನಮ್ಮ ಟೆಲಿವಿಷನ್ ಈ ಲೋಕದಲ್ಲಿ ಬರುವುದಕ್ಕಿಂತ ಮುಂಚೆ, ಲೆಟ್ ಅಸ್ ಸೇ ಸಮ್ 100 years ಬ್ಯಾಕ್, ಸುಮಾರು 100 ವರ್ಷಗಳ ಹಿಂದೆ ಟೆಲಿವಿಷನ್ ಬಂದಿರಲಿಲ್ಲ. 100 ವರ್ಷಗಳ ಹಿಂದೆ ಬೈಬಲ್ ಇತ್ತು, ಟೆಲಿವಿಷನ್ ಇರಲಿಲ್ಲ. ಈ ಬೈಬಲ್ನಲ್ಲಿ ವಚನ 100 ವರ್ಷದಿಂದ 2000 ವರ್ಷದ ನೋಡಿ, 2000 ವರ್ಷಗಳಿಂದ ಬರೆಯಲ್ಪಟ್ಟಂಥ ಈ ವಚನಗಳು 100 ವರ್ಷದ ಹಿಂದೆ ಖಂಡಿತ ನಾವು ಒಂದು ವೇಳೆ ಬದುಕಿರ್ತಾರೆ, ಒಂದು ವೇಳೆ ಶತಾಯುಷಿಗಳು ಯಾರಾದರೂ ನಮ್ಮ ಮಧ್ಯದಲ್ಲಿ ಇದ್ದರೆ, ಈ ಬೈಬಲನ್ನು ಅವರು 100 ವರ್ಷದ ಹಿಂದೆ ಓದುತ್ತಿದ್ದರೆ ಅವರು ಖಂಡಿತ ಇದೆಲ್ಲ ಸುಳ್ಳಿನ ಕಂತೆಯಪ್ಪ. ಅಲ್ಲ, ಯೆರೂಸಲೇಮಿನಲ್ಲಿ 2 ಶವ ಬಿದ್ದಿರ್ತದಂತೆ, ಲೋಕದ ಜನರೆಲ್ಲ ನೋಡ್ತಾರಂತೆ, ಇದಕ್ಕಿಂತ ದೊಡ್ಡ ಸುಳ್ಳಿನ ಕಂತೆಯ ಬೈಬಲ್ ಅಂತ ಹೇಳಿ ಬೈಬಲನ್ನು ತೆಗೆದು ಸುಟ್ಟಾಕ್ತಿದ್ರೇನಾ? ಪ್ರಿಯರು, ಏನು ಹೇಳ್ತೀರಾ? ಈಗ ಟೆಲಿವಿಷನ್ ಮೂಲಕ ಸಂದೇಶವನ್ನು ಕೇಳಿಸಿಕೊಳ್ತಾ ಇದ್ದೀರಿ. ಯು ಆರ್ ಲಿಸ್ನಿಂಗ್ ಟು ದ ವೆರಿ ಸೀರಿಯಸ್ ಮೆಸೇಜ್ ಥ್ರೂ ದ ಟೆಲಿವಿಷನ್. Television was not there more than 100 years ago, but today it is there. ಇವತ್ತಿನ ದಿವಸ ನಾನು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಈ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಲೋಕದ ಮೂಲೆಗಳಲ್ಲಿ ಇವತ್ತು ನನ್ನನ್ನು ನೋಡ್ತಾ ಇದ್ದಾರೆ ಜನ. ಅಮೆರಿಕದಲ್ಲಿ ನೋಡಬಹುದು, ಇಂಗ್ಲೆಂಡ್ನಲ್ಲಿ ನೋಡಬಹುದು, ಜಪಾನ್ನಲ್ಲಿ ನೋಡಬಹುದು. ಈ ನಮ್ಮ ಕಾರ್ಯಕ್ರಮಗಳು ವೆಬ್ಸೈಟ್ನಲ್ಲಿ ಪ್ರಸಾರವಾಗ್ತಾ ಉಂಟು, ಗೂಗಲ್ನಲ್ಲಿ ಅದು ಪ್ರಸಾರವಾಗ್ತಾ ಉಂಟು. ಲೋಕದ ಯಾವ ಮೂಲೆಯಲ್ಲಿಯೂ ನೀವು ನಿಮ್ಮ ವೆಬ್ಸೈಟನ್ನು ತೆಗೆದು ನೋಡಿದರೆ ಈ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು. ಈ ದಿವಸದಲ್ಲಿ ಕಾರ್ಯಕ್ರಮಗಳನ್ನು ನೋಡಿದವರು ನ್ಯೂಜಿಲ್ಯಾಂಡಿನಿಂದ ಉತ್ತರ ಬರೀತಾ ಇದ್ದಾರೆ, ಅಮೆರಿಕದಿಂದ, ಕೆನಡಾದಿಂದ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳನ್ನು ವೆಬ್ಸೈಟ್ನಲ್ಲಿ ನೋಡಿದಂಥವರು ಈ ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ಅವರು ವ್ಯವಹಾರ ಮಾಡುತ್ತಿದ್ದಾರೆ.
This message is being spread across the world, irrespective of the nationality, the color, and the culture, and the language. ಕನ್ನಡ ಭಾಷೆಯುಳ್ಳವರು ಲೋಕದಾದ್ಯಂತ ಪ್ರಸಾರವಾಗಿ ಹೋಗಿದ್ದಾರಲ್ಲ. ಕನ್ನಡ ಭಾಷೆ ಮಾತನಾಡುವವರು ನ್ಯೂಜಿಲ್ಯಾಂಡಿನಲ್ಲಿದ್ದಾರೆ, ಕನ್ನಡ ಭಾಷೆ ಮಾತನಾಡುವವರು ಇಂಗ್ಲೆಂಡಿನಲ್ಲಿದ್ದಾರೆ, ಕನ್ನಡ ಭಾಷೆ ಮಾತಾಡುವವರು ಗಲ್ಫ್ ಕಂಟ್ರೀಸಲ್ಲಿದ್ದಾರೆ, ಕನ್ನಡ ಭಾಷೆ ಮಾತಾಡುವವರು ಅಮೆರಿಕದಲ್ಲಿದ್ದಾರೆ, ಕೆನಡದಲ್ಲಿದ್ದಾರೆ, ರಷ್ಯಾದಲ್ಲಿದ್ದಾರೆ. ನನ್ನ ಪ್ರಿಯರೇ, 100 ವರ್ಷದ ಹಿಂದೆ ಈ 2 ಶವ ಯೆರೂಸಲೇಮಿನಲ್ಲಿ ಸತ್ತು ಬಿದ್ದಿರ್ತದೆ. ಲೋಕದವರು ನೋಡ್ತಾರೆ, ಹೋಗಯ್ಯ, ಇದೆಲ್ಲ ಸುಳ್ಳಿನ ಕಂತೆ ಅಂತ ಹೇಳ್ತಿದ್ರು. ಇವತ್ತಿನ ದಿವಸ ಏನು ಹೇಳ್ತೀರಾ? ಇವತ್ತಿನ ದಿವಸದಲ್ಲಿ ಏನು ಹೇಳ್ತೀರಾ? ಬೈಬಲಲ್ಲಿ ಬರೆದಿರುವಂತ ಮಾತು ಸತ್ಯವ ಸುಳ್ಳ? ಓದ್ರಿ, ಪ್ರಕಟಣೆ ಗ್ರಂಥ 11, 2000 ವರ್ಷದ ಹಿಂದೆ ಬರೆದಂತ ಪುಸ್ತಕ ರೀ ಇದು. 2000 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ದೇವರ ವಾಕ್ಯ. ದಿಸ್ ಇಸ್ ಗಾಡ್ಸ್ ವರ್ಡ್, ದ ಬೈಬಲ್. The Bible is predicting what is going to happen after some time. ಇನ್ನು ಟೈಮ್ ಬಂದಿಲ್ಲರಿ, ಅದು ಇನ್ನು ಟೈಮ್ ಬಂದಿಲ್ಲ, ಬರ್ತದೆ. ಆದರೆ ಈಗ ನಮ್ಗೆ ಅರ್ಥ ಆಗ್ತಾ ಉಂಟು. ಅರ್ಥ ಆಗಲಿಲ್ವ ಯಾರಿಗಾದರೂ? ಈ ಸಂದೇಶ ಅರ್ಥ ಆಯ್ತಾ ಇಲ್ವಾ? ಯಾರಾದರೂ ಅರ್ಥ ಆಗದಿರೋ ದಯಮಾಡಿ ನನಗೆ ಫೋನ್ ಮಾಡಿ ಹೇಳ್ರಿ. ನೀವೆಲ್ಲ ಹೇಳೋದು ಸುಳ್ಳ್ರಿ ಅಂತೇಳಿ, ನೀವೆಲ್ಲ ಕೇಳೋದು ಕಟ್ಟುಕತೆ, ಭ್ರಮೆ ಎಂಬುದಾಗಿ ಯಾರಾದರೂ ಹೇಳಿದರೆ ಫೋನ್ ಮಾಡ್ರಿ ನನಗೆ. ಬೈಬಲಲ್ಲಿ ಬರೆದಂಥ ಸತ್ಯ ಇದು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೆ ನೋಡುತ್ತಾ ಇರುವರು. ನನಗೊತ್ತಿಲ್ಲಪ್ಪ, ಟೆಲಿವಿಷನ್ನಲ್ಲಿ ಪ್ರತಿ ಗಳಿಗೆಯಲ್ಲಿ ಬೇರೆ ಬೇರೆ ಚಾನಲ್ನವರು ಯಾವ ಚಾನಲ್ ತಿರುಗಿಸಿದ್ರು, ಯಾವ ಚಾನಲ್, ಅದು 100 ಚಾನಲೋ 200 ಚಾನಲೋ ಅಥವಾ 500 ಚಾನಲೋ ನನಗೆ ಗೊತ್ತಿಲ್ಲ. ಇದೆಲ್ಲ ಆಗುವಾಗ ಇನ್ನೇನು ಹೊಸ್ತು ಬಂದಿರ್ತದಂತ ಗೊತ್ತಿಲ್ಲರೇ. ಆದರೆ ಲೋಕದಲ್ಲಿರುವವರು ಈ ಸಂಗತಿಗಳನ್ನು ಕಣ್ಣಾರೆ ನೋಡುವರು. The television cameras of the world will be focused on this event. It will be the gossip of the globe. News of it will filter into every nook and corner of the earth. And as in the olden times, the bodies of criminals were hung up to rot in public view, so the bodies of these 2 witnesses will be left on public display in a scornful way for half a week. ಅರ್ಧ ವಾರ, 3.5 ದಿನಗಳು. By this time he stinketh, said Martha to Jesus. You know, when the Lord commanded the opening of the tomb. ಸ್ವಾಮಿ, ಮಾರ್ತಳು ಹೇಳ್ತಾಳೆ, ಲಾಜರನು ಸತ್ತು ಸಮಯ ಆಗೋಯ್ತಪ್ಪ. By this time he is stinking. Almost 3.5 days ಆಗಿದೆ. The horrible sight of 2 dead bodies will delight a world insensitive to all but its own lust. The world has turned out to be the lustful world. What a horrible thing. My brother, my sister, this is a prophetical statement. The world will be indulged in the lust to the maximum. Finally, as I close my word in verse 10, 10ನೇ ವಚನ ಓದಿದ್ದೇವೆ, ಇನ್ನೊಂದ್ಸರಿ ಓದ್ತೇನೆ ನಾನು. ಈ 2 ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು. You know, the beast is triumphing now. ಈ ರಾಜಕಾರಣಿಗಳು ಅವರ ಇಲೆಕ್ಷನ್ ದಿವಸ ವಿನ್ ಆದಾಗ
ಅವರು ಸಂಭ್ರಮಿಸುವಂಥ ರೀತಿ ನೋಡಿದರೆ ಟೆಲಿವಿಷನ್ ಅವರು ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ವಿವರಣೆ ಮಾಡ್ತಾ ಇರ್ತಾರೆ. ಏನೆಲ್ಲ ವಿವರಣೆಗಳು, ಏನೆಲ್ಲ ಸಂಭ್ರಮಗಳು. ಸಿಹಿ ತಿಂಡಿ ಕೊಡುವುದಂತೆ, ಅವರು ಒಬ್ಬರು ಸಿಹಿ ತಿಂಡಿ ಹಂಚುವುದಂತೆ, ಇನ್ನೊಬ್ಬರು ಪಟಾಕಿ ಸಿಡಿಸುವುದಂತೆ, ಇನ್ನೊಬ್ಬರು ಕುಣಿದಾಡುವುದಂತೆ, ಇನ್ನೊಬ್ಬರು ನರ್ತನ ಮಾಡುವುದಂತೆ. ಅಬ್ಬಬ್ಬಬ್ಬಬ್ಬಾ. May I tell you one thing? The Bible says the beast triumph will not only be shown to the world, it will be shared by the world. You know what John says in verse 10 that we have read? Read it in English. And they that dwell upon the earth shall rejoice over them and make merry, and shall send gifts one to another, because these two prophets tormented them that dwelt on the earth. May I tell you one thing? God calls their witnesses a testimony. ದೇವರು ಆ ಸಾಕ್ಷಿಗಳನ್ನು ಒಂದು ದೊಡ್ಡ ಸಾಕ್ಷಿ ಎಂಬುದಾಗಿ ಕರೆಯುತ್ತಾನೆ. ವಾಟ್ ಎ ಗ್ರೇಟ್ ಟೆಸ್ಟಿಮನಿ, ವಾಟ್ ಎ ಗ್ರೇಟ್ ವಿಟ್ನೆಸ್. From the worldly point of view, it is a celebration. But from God's point of view, it is a public testimony. The world will call it a torment, but God calls it a testimony. The world calls it a torment, but God calls it a testimony. ಲೋಕ ಕರೀತದೆ ಸಂಕಟದ ಕಾಲ, ಸಂಕಟ, ನೋವು, ದುಃಖ. But now, thanks to the beast, the torment is over. By this time, you know, it's a time of anarchy on the earth. ಭಯಂಕರವಾದಂಥ ದಿನಗಳು ಮುಂದಕ್ಕೆ ಉಂಟು. A new festival will be provided. ಒಂದು ಹೊಸ ಹಬ್ಬ ಬರ್ತದೆ ಅವರಿಗೆ. One much more meaningful and relevant for a pagan world. ಒಂದು ದೊಡ್ಡ ಹಬ್ಬ ಬರ್ತದೆ. Instead of commemorating the birth of the Messiah, ಮೆಸ್ಸಿಯನ ಜನ್ಮದಿನ, ಈಗಲೂ ಲೋಕದಾದ್ಯಂತ ಕ್ರಿಸ್ಮಸ್ 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 ಅಂತ ಹೇಳಿ ಲೋಕದಾದ್ಯಂತ ಸಂಭ್ರಮಿಸ್ತಾರೆ. But may I tell you, the world will commemorate the death of the messengers and will spontaneously making a holiday of the event. ಜನರು ರಜಾ ಡಿಕ್ಲೇರ್ ಮಾಡ್ತಾರಂತೆ. ಯಾವ ರೀತಿ ಕ್ರಿಸ್ಮಸ್ಸಿಗೆ ರಜಾ ಡಿಕ್ಲೇರ್ ಆಯ್ತಾ? ಕಾನ್ಸ್ಟಂಟೈನ್ನ ಕಾಲದಲ್ಲಿ ಅವನು ಕ್ರಿಸ್ಮಸ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಈಗಲೂ ಕೂಡ ಡಿಕ್ಲೇರ್ ಆಗಿದೆ. ರಾಜ್ಯಾದ್ಯಂತ, ಲೋಕದಾದ್ಯಂತ ಕ್ರಿಸ್ಮಸ್ ಎಂಬ ಹೆಸರಿನಲ್ಲಿ ರಾಜ್ಯದಾದ್ಯಂತ ರಜಾ ದಿನ. ಆ ದಿವಸ ಜನರು ಒಬ್ರಿಗೊಬ್ರು ಗಿಫ್ಟ್ ಕಳಿಸ್ತಾರಂತೆ. ಕ್ರಿಸ್ಮಸ್ ಒಳ್ಳೆ ಕ್ರಿಸ್ಮಸ್ ಅಲ್ಲ ಇದು? A new Christmas. What is this Christmas? They will be sending gifts one to another. ಈಗಲೂ ಕೂಡ ಕ್ರಿಸ್ಮಸ್ಸಿಗೆ ನಾನು ನೋಡಿದ್ದೇನೆ, ಜನ ಗಿಫ್ಟ್ ಕಳಿಸ್ತಾರೆ ಆಚೆಂದ ಈಚೆ, ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ. ಕೇಕ್ ಕೊಡೋದು ಬಂತೇನೋ, ಕೇಕ್ ತರುವುದೇನೋ, ಅಬ್ಬಬ್ಬಬ್ಬಬ್ಬಬ್ಬಾ. Congratulating one another that the earth is finally rid of its chief tormentors. Abba. But the celebrations are too hasty. ನನ್ನ ಪ್ರಿಯರೇ, ಬಹಳ ಅವಸರವಾಗಿ ಅವರು ಈ ಹಬ್ಬ ಮಾಡಿದರು. In the midst of the fun and the feasting comes startling, sobering news. ಬಹಳ ಭಯಂಕರವಾದಂಥ ಒಂದು ಸುದ್ದಿಗೆ ಅವರ ಮುಂದಕ್ಕೆ ಬರ್ತದೆ. God has vindicated his own. ದೇವರು ತನ್ನ ಸ್ವಜನರನ್ನು ಆತನು ಕಾಪಾಡ್ತಾನೆ. Would you like to know more about it? What God is doing? ದೇವರೇನು ಮಾಡ್ತಾನಂತ ಕೇಳಲಿಕ್ಕೆ ಮನಸ್ಸುಂಟ? Keep your television on. Next Tuesday, same time. May God bless you. Shall we close with a word of prayer? ಪ್ರೀತಿಯುಳ್ಳ ಸ್ವಾಮಿ, ಪ್ರಕಟಣೆ 11ನೇ ಅಧ್ಯಾಯ ನಾವೀಗ ಓದಿದ ಪ್ರಕಾರವಾಗಿ 7ನೇ ವಚನದಿಂದ 10ನೇ ವಚನದವರೆಗೆ
ಮುಂದಿನ ದಿನದಲ್ಲಿ ನಡೆಯತಕ್ಕಂಥ ಸಂಭವಗಳು, ದೇವರ ಇದನ್ನು ನಾವು ಕೇವಲ ಒಂದು ಪ್ರವಾದನೆಯಾಗಿ ತಿಳ್ಕೊಳ್ಳುವುದಲ್ಲ, ನಿನ್ನ ವಾಕ್ಯ ಸತ್ಯವಾಕ್ಯ, ಬರೆಯಿಸಿಟ್ಟಂಥ ಪವಿತ್ರಾತ್ಮನು ನೀ ನಮಗೆ ಕೊಟ್ಟಂಥ ವಾಕ್ಯ, ನಾವಿದನ್ನು ಆಧಾರ ಮಾಡಿಕೊಂಡು ನಿನ್ನನ್ನು ಪ್ರೀತಿ ಮಾಡಿ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ವಾಕ್ಯವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸಿ ನಡೆಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್.